ನಮಸ್ಕಾರ ಎಲ್ಲರಿಗೂ. ನನ್ನ ಚಾನಲನ್ನು ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಹ್ಯಾಪಿ 79th ಇಂಡಿಪೆಂಡೆನ್ಸ್ ಡೇ ಟು ಆಲ್. ಇವತ್ತು ನಮ್ಮಲ್ಲೂ ಕೂಡ ಸೆಲೆಬ್ರೇಷನ್ಸ್ ಇತ್ತು, ತುಂಬಾ ಚೆನ್ನಾಗಾಯಿತು. ಎಲ್ಲ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ, ಕೆಲವೊಂದನ್ನು ಮಾತ್ರ ಇಲ್ಲಿ ಆ್ಯಡ್ ಮಾಡಿದ್ದೀನಿ. ಎಲ್ಲೋ ಸ್ವಲ್ಪ ಜಾಗೆ ಬಿಡ್ರ. ಯಾವತ್ತು ಬರ್ಡೇ? ಇಲ್ಲೊಂದು ಬೆಲ್ಟ್ ಇರಬೇಕಿತ್ತು, ಬೆಲ್ಟ್ ಇರಬೇಕಿತ್ತು. ಅಲ್ಲ ಹಂಗಿದ್ರೆ ಚೆನ್ನಾಗಿರೋದೇನೋ. ನಿಮ್ಮ ಸೀರೆ ಚೆನ್ನಾಗಿದೆ, ಅದಕ್ಕೆ ಫುಲ್ ತೊಗೊಂಬೇಡ. ಬನ್ನಿ ಮೇಡಮ್, ಯಾಕೆ ಹಿಂದೆ ಹೋಗ್ತಿದ್ದೀರಾ? ಇನ್ನೇನು ಹೇಳೋಕ್ಕಾಗಲ್ಲಪ್ಪ, ಸಾಕಷ್ಟು ಮಾತ್ರ ಹೇಳಿದ್ಯಲ್ಲ. ಹಂಗೆಲ್ಲ ಕುತ್ಕೊಂಡು ಮೊಬೈಲ್ ನೋಡ್ತಾ ಇದ್ದಾರೆ. ನಾನು ರೆಕಾರ್ಡ್ ಮಾಡ್ತಿದ್ದೀನಿ ಅಷ್ಟೇ, ನಾನು ಎಡಿಟ್ ಮಾಡ್ಕೋತೀನಿ ಮೇಡಮ್. ನಿಮ್ಗೆ ಇಷ್ಟನಾ ಕಾಸ್ಟ್ಯೂಮು? ಎಲ್ಲ ಮಹೇಶ ನಮ್ಮ ಮಕ್ಕಳೆಲ್ಲ ಯಾಕೆ ರೆಡಿ ಆಗಿದ್ದಾರೆ ಅಂತೇಳಿದ್ರೆ, ಇಂಡಿಪೆಂಡೆನ್ಸ್ ಡೇಗೋಸ್ಕರ ಸುಮಾರು 15 ದಿನದಿಂದ ರಾಣಿ ಚೆನ್ನಮ್ಮ ಮತ್ತು ಸಂಗೊಳ್ಳಿ ರಾಯಣ್ಣಂದು ಒಂದು ಸ್ಕಿಟ್ಟನ್ನು ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಸೊ ಹಾಗಾಗಿ ಆ ಸ್ಕಿಟ್ಟನ್ನು ಇವತ್ತು ಪರ್ಫಾರ್ಮ್ ಮಾಡ್ತಿದ್ದಾರೆ. ಸೊ ನಾನು ಆಗಲೇ ತೋರಿಸಿದ್ದು, ಎಲ್ಲರೂ ರೆಡಿಯಾಗಿ ಕೂತಿದ್ರು, ಬೇರೆ ಪ್ರೋಗ್ರಾಮ್ಸ್ ಎಲ್ಲ ಇತ್ತು. ಇವಾಗ ಇಲ್ಲಿ ಅವ್ರ ಪ್ರೋಗ್ರಾಮನ್ನು ಕೊಡ್ತಾಯಿದ್ದಾರೆ. ಪ್ರೋಗ್ರಾಮ್ ತುಂಬಾ ಚೆನ್ನಾಗಿ ಬಂತು. ಅನ್ಫಾರ್ಚುನೇಟ್ಲಿ ನಾನು ಅಲ್ಲಿ ಇರೋಕ್ಕಾಗಲಿಲ್ಲ, ನನ್ನದೇ ಆದ ಕೆಲವೊಂದು ಪರ್ಸ್ನಲ್ ರೀಸನ್ಸಿಂದ. ಬಟ್ ಈ ವಿಡಿಯೋ ನೋಡಿದಾಗ ಅವರು ಪ್ರಾಕ್ಟೀಸ್ ಮಾಡಿದ್ದಕ್ಕೂ ಸಾರ್ಥಕ ಆಯಿತು. ತುಂಬ ಚೆನ್ನಾಗಿ ಮಾಡಿದ್ರು. ಕಂಗ್ರ್ಯಾಚುಲೇಷನ್ಸ್ ಟೀಮ್ಗೆ ಮತ್ತು ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಅವ್ರನ್ನ ಯಾರೆಲ್ಲ ಸಪೋರ್ಟ್ ಮಾಡಿದಾರೋ ಅವ್ರಿಗೆಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್. ಇಂಥ ಹೆಚ್ಚು ಪ್ರೋಗ್ರಾಮ್ಗಳನ್ನು ಮುಂದೆನೂ ಮಾಡಬೇಕು ಅಂತ ನಾನು ಅವ್ರಿಗೆ ವಿಶ್ ಮಾಡ್ತೀನಿ. ಸೊ ತುಂಬಾ ಚೆನ್ನಾಗಿತ್ತು ಸ್ಕಿಟ್ ಅದು. ಬಟ್ ಇಲ್ಲಿ ಪೂರ್ತಿ ಪ್ಲೇ ಮಾಡೋಕ್ಕಾಗಲಿಲ್ಲ ಅಷ್ಟೇ. ಆಲ್ಮೋಸ್ಟ್ 15 ಮಿನಿಟ್ಸ್ ಸ್ಕಿಟ್ ಇತ್ತು, ಚೆನ್ನಾಗಿತ್ತು. ಅಂದರೆ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ ಮತ್ತು ಬ್ರಿಟಿಷರ್ಸ್ ಮಧ್ಯೆ ಆಗುವಂಥ ಒಂದು ಸಣ್ಣ ಕಾನ್ಸೆಪ್ಟನ್ನು ತಗೊಂಡು ಚೆನ್ನಾಗಿ ಮಾಡಿದರು ಮಕ್ಕಳೆಲ್ಲ. ಕಂಗ್ರ್ಯಾಚುಲೇಷನ್ಸ್ ಎಲ್ಲ ಮಕ್ಕಳಿಗೂ. ನಾವು ಮನೆಗೆ ಬಂದು ಮತ್ತೆ ರೆಡಿಯಾಗಿ ನಾನು ನನ್ನ ಮಗಳಿಬ್ಬರೂ ನಮ್ಮ ತಾಯಿ ಮನೆಗೆ ಹೊರಟಿದ್ದೀವಿ. ಸೊ ಇವತ್ತು ನಮ್ಮ ತಾಯಿ ಮನೆಯಲ್ಲಿ ವರಮಹಾಲಕ್ಷ್ಮಿ ಹೋದ ವಾರ ಮಾಡೋಕ್ಕಾಗಲಿಲ್ಲ, ಹಾಗಾಗಿ ಈ ವಾರ ಆಚರಣೆ ಮಾಡ್ತಾಯಿದ್ದಾರೆ. ಅಷ್ಟೇ ಅಲ್ಲ, ಮತ್ತು ಗೌರಿಗೆ ಹೆಣ್ಮಕ್ಳಿಗೆ ಕುಂಕುಮ ಮತ್ತು ಬಾಗ್ನೆಲ್ಲ ಕೊಡ್ತಾರಲ್ಲ, ಹಾಗಾಗಿ ಇವತ್ತು ದಿನ ಚೆನ್ನಾಗಿದೆ ಅಂತ ನನಗೆ ಹೇಳಿದರು. ಸೊ ನಾನು ನನ್ನ ಮಗಳಿಬ್ಬರು ಬಂದ್ವಿ. ನನ್ನ ಮಗ ಬರಲ್ಲ ಅಂದ, ಸೊ ಅವ್ನ ಮನೆಯಲ್ಲೇ ಇದ್ದ, ನಾವು ಬಂದಿದ್ದೀವಿ. ನಾನು ಬರೋಷ್ಟರಲ್ಲಿ ನಾನು ಹೇಳಿದ್ನಲ್ಲ, ನಮ್ಮ ಚಿಕ್ಕಮ್ಮ ಇವರು ಸಂಗೀತ ಹೇಳ್ಕೊಡ್ತಾರೆ. ಜೂನಿಯರ್, ಸೀನಿಯರ್, ವೀಣಾ ಮತ್ತು ವೋಕಲ್ ಮತ್ತು ಇನ್ಸ್ಟ್ರೂಮೆಂಟ್ ಎರಡೂ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಅವರು ದೇವ್ರ ಹತ್ರ ಕೂತ್ಕೊಂಡು ದೇವ್ರ ನಾಮಗಳನ್ನು ಹಾಡ್ತಾಯಿದ್ರು ಇಂಪಾಗಿ. ನೋಡಿ, ಈ ಥರ ಕೂರಿಸಿದ್ದಾರೆ ನಮ್ಮ ತಾಯಿ ಮನೆಯಲ್ಲಿ. ತುಂಬಾ ಚೆನ್ನಾಗಿ ಡೆಕೋರೇಟ್ ಮಾಡಿದರು ನಮ್ಮ ಅಣ್ಣನ ಹೆಂಡತಿ. ಸೊ ಚೆನ್ನಾಗಿತ್ತು ಅಲಂಕಾರ ಎಲ್ಲ. ನಾನು ಹೊರಡೋ ಟೈಮ್ಗೆ ಎಲ್ಲರೂ ಮನೇಲಿದ್ದರು, ನಮ್ಮ ಅಣ್ಣ ಮಾತ್ರ ಎಲ್ಲೋ ಹೋಗಿದ್ರು, ಮನೇಲಿ ಇರಲಿಲ್ಲ. ಸೊ ಮಕ್ಕಳೆಲ್ಲ ಆಟ ಆಡೋಕ್ಕೆ ಶುರು ಮಾಡಿಕೊಂಡ್ರು. ನಾವು ಕೂತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡ್ತಾ ಇದ್ವಿ. ಪಾತ್ರರೋ
ಇಲ್ಲಿ ಅಡುಗೆ ಎಲ್ಲ ರೆಡಿಯಾಗಿತ್ತು. ಪಾಪ ನಮ್ಮ ಸಂಧ್ಯಾ ಅಂದರೆ ನಮ್ಮ ಅಣ್ಣನ ಹೆಂಡ್ತಿನೇ ಎಲ್ಲ ಪಾಪ ಮಾಡ್ಕೊಂಡಿದ್ರು. ಸೊ ಸ್ಕೂಲ್ಗೆ ಹೋಗಿ ಅವ್ರದ್ದು ಇಂಡಿಪೆಂಡೆನ್ಸ್ ಡೇ ಮುಗಿಸ್ಕೊಂಡು ಬಂದು ಪಾಪ ಎಲ್ಲ ಮಾಡೋಷ್ಟರಲ್ಲಿ ಒಬ್ಬರೇ ಎಲ್ಲ ಮಾಡ್ಕೊಂಡಿದ್ದಾರೆ. ನಾನು ಬಂದಿದ್ದು ಲೇಟ್ ಆಯಿತು. ಸೊ ಇದು ನಮ್ಮಮ್ಮ ನಮ್ಮ ಅತ್ತಿಗೆ ಎಲ್ಲ ದೇವರಿಗೆ ನೈವೇದ್ಯ ಮಾಡೋಕ್ಕೆ ರೆಡಿ ಮಾಡ್ಕೋತಾ ಇದ್ದಾರೆ. ನಾಮದ ಸ್ಮರಣೆಯ ಸಾರಾಮೃತವು ಎನ್ನ ನಾಲಿಗೆಗೆ ಬರಲಿ ನಾರಾಯಣ ಸಂತತಾರಿ ನಿನ್ನ ಸಾವಿರ ನಾಮವು ಅಂತರಂಗದ ಒಳಗಿರಲಿ ಪುರಂದರ ವಿಠಲರಾಯಣ ಅಂತ್ಯಕಾಲದಲ್ಲಿ ಚಿಂತಿಸೋ ಇಲ್ಲಿ ವ್ರತ ಎಲ್ಲ ಮುಗೀತು. ದೇವ್ರ ಪೂಜೆ ಆದಮೇಲೆ ಬೆಳಗ್ಗೆ ಮಕ್ಕಳು ಸ್ಕೂಲ್ಗೆ ಹೋಗ್ಬಿಟ್ಟಿದ್ರು. ಸೊ ಹಾಗಾಗಿ ದೇವರ ಗ್ರಂಥಿನ ಕಟ್ಕೊಳ್ಳೋಕ್ಕಾಗಿರಲಿಲ್ಲ. ಸೊ ಹಾಗಾಗಿ ಇವಾಗ ಅವರಮ್ಮ ಮಡಿಯಲ್ಲಿರೋದ್ರಿಂದ ಮಕ್ಕಳಿಗೆ ನಮ್ಮ ಚಿಕ್ಕಮ್ಮನೇ ಮಂತ್ರ ಹೇಳಿಕೊಂಡು ಮಹಾಮಂಗಳಾರತಿ ಆದಮೇಲೆ ದೇವರ ಗ್ರಂಥಿನ ಕಟ್ಕೋತಾ ಇದ್ದಾರೆ. ಇದೆಲ್ಲ ಆದಮೇಲೆ ಇನ್ನೇನು ಊಟ ಮಾಡೋದಷ್ಟೇ. ಬನ್ನಿ ಇವತ್ತು ನಮ್ಮ ಮನೆಯಲ್ಲಿ ಅಂದರೆ ನಮ್ಮ ತಾಯಿ ಮನೆಯಲ್ಲಿ ಊಟಕ್ಕೆ ಏನೆಲ್ಲ ಸ್ಪೆಷಲ್ ಮಾಡಿದ್ದಾರೆ ನಮ್ಮ ಅತ್ತಿಗೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಮೊದಲನೇದಾಗಿ ಇಲ್ಲಿ ಪಾಯಸ, ಕೋಸಂಬರಿ ಮತ್ತು ಚಿತ್ರಾನ್ನ, ಇದು ಹುಳಿ, ತರಕಾರಿ ಹುಳಿ, ಮತ್ತು ಇದು ವೈಟ್ ರೈಸ್, ಇದಾದಮೇಲೆ ತೊವೆ, ಅದಾದಮೇಲೆ ಪಲ್ಯ, ಇನ್ನೊಂದು ಪಲ್ಯ ಬೀನ್ಸ್ದು, ಅದಾದಮೇಲೆ ಒಬ್ಬಟ್ಟು ಸಾರು ಮತ್ತು ಒಬ್ಬಟ್ಟು. ಅದು ನೈವೇದ್ಯ ಇಟ್ಟಿದ್ದು ದೇವರಿಗೆ ಎಲೆಯಲ್ಲಿ ಹಾಗೆ ಇದೆ. ಸೊ ಇದಾದಮೇಲೆ ಊಟ ಮುಗಿದ್ಮೇಲೆ ನಾವು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಅದಾದಮೇಲೆ ಒಂದು ಮೂವಿ ನೋಡಿದ್ವಿ. ಮೂವಿ ನೋಡಾದ್ಮೇಲೆ ಕಾಫಿ ಟೀ ಎಲ್ಲ ಕುಡಿದು ಇನ್ನೇನು 7:45 8 ಆಗ್ತಾ ಬಂತು. ಅದರಿಂದ ನಾನು ಇನ್ನೇನು ಹೊರಡಬೇಕಾಗಿತ್ತು. ಅದಕ್ಕೆ ನನಗೆ ಗೌರಿ ಹಬ್ಬಕ್ಕೆ ಅರಿಶಿನ ಕುಂಕುಮ ಕೊಡ್ತಾಯಿದ್ದಾರೆ. ನನಗೂ ನನ್ನ ಮಗಳಿಗೆ ಇಬ್ಬರಿಗೂ ಕೊಡ್ತಿದ್ದಾರೆ. ಯಾಕೆಂದರೆ ನನ್ನ ಮಗ ಬಂದಿರಲಿಲ್ಲ. ಸೊ ಇದನ್ನ ತೊಗೊಂಡು ಇನ್ನೊಂದು ನನ್ನ ಮಗಳಿಗೆ ಸ್ವಲ್ಪ ತಿನ್ನಿಸ್ಕೊಂಡು ನಾವಿನ್ನೇನು ಹೊರಡಬೇಕು. ನನ್ನ ಮಗಳಿಗಂತೂ ಇದೆಲ್ಲ ತುಂಬಾ ಖುಷಿ. ಮನೆಯಲ್ಲಿ ಸುಮ್ಮನೆ ಇದ್ರೇ ಅರಿಶಿನ ಕುಂಕುಮ ಬಳ್ಕೊತಾ ಇರ್ತಾಳೆ. ಹಾಗಾಗಿ ಇವತ್ತು ಅವಳಿಗೆ ಕೂರಿಸಿ ಕೊಡ್ತಿರೋದು ಅವಳಿಗೆ ತುಂಬಾ ಖುಷಿ ಆಗಿಬಿಟ್ಟಿದೆ. ಸೊ ಅವಳು ತೊಗೋತಿದ್ದಾಳೆ ಎಲ್ಲನೂ. ಊಟನೂ ಆಯಿತು. ಅರಿಶಿನ ಕುಂಕುಮಕ್ಕೂ ಮುತ್ತೈದೆರು ಬಂದು ತೊಗೊಂಡು ಹೋದರು. ನಾವಿವಾಗ ಮನೆ ಕಡೆ ಹೊರಡ್ತಾ ಇದ್ದೀವಿ. ನಾನು ನನ್ನ ಮಗಳು ಅಲ್ಲಿಂದ ಹೊರಟ್ವಿ. ಎಷ್ಟೇ ನಾವು ತಿಂದಿದ್ರು ಊಟ ಮಾಡಿದ್ರು ನನ್ನ ಮೊಮ್ಮಗ ಬರಲಿಲ್ಲ ಅಂತ ನಮ್ಮ ತಾಯಿ ಅವನಿಗೋಸ್ಕರ ನಮ್ಮ ಅತ್ತಿಗೆ ಮತ್ತು ನಮ್ಮ ತಾಯಿ ಇಬ್ಬರು ಒಂದಷ್ಟು ನೈವೇದ್ಯಕ್ಕೆ ಮಾಡಿರೋಂಥದ್ದೆಲ್ಲನೂ ಪಾಪ ನನ್ನ ಮಗನಿಗೆ ಕೊಟ್ಟು ಕಳಿಸಿದ್ರು. ಅವ್ನಿಗೆ ಹುಷಾರಿರಲಿಲ್ಲ, ಅವ್ನು ಬರಲಿಲ್ಲ. ಹಿಂದಿನ ಕಾಲದಲ್ಲಿ ಈ ಬುತ್ತಿಗಳನ್ನು ಕೊಟ್ಟು ಕಳಿಸೋರು. ಯಾಕೆಂದರೆ ದೂರ ಪ್ರಯಾಣ ಮಾಡಬೇಕು, ಬಸ್ಸುಗಳಿಲ್ಲದೆ ಇರೋ ಕಾಲ ಅಂತೇಳ್ಬಿಟ್ಟು ಹೆಣ್ಮಕ್ಳಿಗೆ ಬುತ್ತಿಗಳನ್ನು ತವ್ರ ಮನೆಯಿಂದ ಕಳಿಸೋರಂತೆ. ನಾವೆಷ್ಟೇ ಅಡ್ವಾನ್ಸ್ಡ್ ಆಗಿದ್ದರೂ ಆ ಪದ್ಧತಿನ ನಾವು ಇಟ್ಕೊಂಡೇ ಇರ್ತೀವಿ. ಮಗಳು ಎಷ್ಟೇ ಹತ್ರ ಇದ್ದರೂ ದೂರ ಇದ್ದರೂ ತವ್ರ ಮನೆಯಿಂದ ಹೋಗ್ತಾಳೆ ಅನ್ನೋ ಒಂದಷ್ಟು ಕೊಟ್ಟು ಕಳಿಸಿದ್ರೇ ತಾಯಿ ಅನ್ನೋರಿಗೆ ಸಮಾಧಾನ ಇರೋದು. ಸೊ ಎಲ್ಲ ತೆಗೆದು ಮನೆಗೆ ಬಂದು ಎಲ್ಲ ತೆಗೆದು ಎಲ್ಲರಿಗೂ ಕೊಟ್ಟು ಇಲ್ಲಿ ಇಟ್ಟಿದ್ದೀನಿ. ಇದಾದಮೇಲೆ ಇದು ನೆಕ್ಸ್ಟ್ ಡೇ 16th ಮಾರ್ನಿಂಗ್ ನಮ್ಮ ಕೊಲೀಗ್ದು ಬರ್ಡೇ ಇತ್ತು, ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ. ಸರ್ ಚೆನ್ನಾಗಿ ಹೇಳಿ. ಎಸ್ ಮ್ಯಾಮ್.
bless you, dear. May God bless you. After that we don't know. Have a long life. Have a long life to you. Have a long life. ಶೈಲಜಾ ಮೇಡಮ್ ಶ್ವೇತಾ ಹ್ಯಾಪಿ ಬರ್ಡೇ ಹಿಂಗೆ ನೂರಾರು ಬರ್ಡೇ ಮಾಡ್ಕೊಂಡು ಖುಷಿಯಾಗಿ ಎಲ್ಲರೂ ಒಂದೊಂದು ಪೀಸ್ ಕಟ್ ಮಾಡ್ಬಿಟ್ಟು ಎಲ್ಲರೂ ಬರ್ತಾರೆ ಮುಂದೆ ಎಲ್ಲರೂ ಮುಗಿಸ್ಕೊಂಡ್ಬಿಡು Now, put the pieces now. ಜಸ್ಟ್ ವಾಶ್ ಇನ್ನೊಂದು ಬರೋದಕ್ಕ ಇವನು ಜೀವ ಕಟ್ ಮಾಡ್ಕೊಡಕ್ಕೆ Madam, this for all, not for them only. ಎಲ್ಲರೂ ಕಟ್ ಮಾಡ್ತಿದ್ರು ಯಾವಾಗ ಕಾರ್ತಿಕ್ ಈಗ ಎಲ್ಲರೂ ನಿಂತಿದ್ರು ಹೌದು ಫೋಟೋದಾಗ Sangeeta, ಹಾ ಬರ್ತೈತೆ please be with us. ಯಾರು ಇಮ್ಮ ಆರ್ಟ್ಸ್ ಬನ್ನಿ. ಸಂಗೀತ ಮೇಡಮ್ Yes. Madam, enough, madam. ನೀವು We are waiting. ಹೋಗಿತ್ತು ಇದರಲ್ಲಿ ತೆಗಿತೀನಿ ಸ್ವಲ್ಪ ಈ ಕಡೆ ಸರ್ ನೀವು ಬಂದ್ಬಿಡಿ ಅದು ಹೋಗಿ Come, ಸರ್ sir. ನೀನ್ ಸ್ವಲ್ಪ ಹಿಂಗ್ ಬಾ ಸರ್. Yeah, come. ಬಾ, Boss. ಬಾ. ಎಲ್ರೂ ಕವರ್ ಆಗ್ತೀವಲ್ವಾ ವಿಡಿಯೋ ನೋಡಿದ್ಯಾ ಕರೆಕ್ಟ್ ಆಗಿದೆ ಎಲ್ಲ ಬರುತ್ತೆ ಎಲ್ಲ ಮಾಡಿದ್ಯಾ Now, pieces, madam. Pieces. ಕೊಡಿ ಮೇಡಮ್ Couple of pieces. ತಿನ್ಸ್ಬೇಕಾಗಿತ್ತಾ ಲಾಸ್ಟ್ ಟೈಮ್ ಸರ್ ತೆಗಿತಾ ಬಂದು ಬೇಡ ಯಾರು ಕೇಳ್ತಾರೆ ಅವ್ರು ಒಂದೇ ದಿನ ಬರ್ತಾರೆ ಅದಕ್ಕೆ ತಿನ್ಸಿದ್ದಾರೆ ಅವರು ಇವಾಗ ಬೇಡ ಅಂತೀರಾ ಸಂಗೀತ ಮೇಡಮ್ ತಿಂತಕ್ಕೆ ಹೋಗ್ತಾರೆ ಅವ್ರು ಮಂಡೆ ಅವ್ರದ್ದು Oh, sir, next year Monday. ಸೊ ಹೀಗಿತ್ತು ಇವತ್ತಿನ ನನ್ನ ವ್ಲಾಗ್. ನನ್ನ ದಿನನ ನಾನು ತುಂಬಾ ಎಂಜಾಯ್ ಮಾಡಿದೆ, ಖುಷಿಪಟ್ಟೆ. ನನ್ನಷ್ಟೇ ನನ್ನ ವ್ಲಾಗ್ ನೋಡಿ ನಿಮಗೂ ಖುಷಿಯಾಗಿದ್ದರೆ ನನ್ನ ವೀಡಿಯೋಸನ್ನು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಮುಂದಿನ ವ್ಲಾಗಲ್ಲಿ ಇನ್ನೊಂದು ವಿಶೇಷತೆ ಜೊತೆಗೆ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಟಿಲ್ ದೆನ್ ಟೇಕ್ ಕೇರ್. ಸೈನಿಂಗ್ ಆಫ್ ದೀಪಾ. ಬಾಯ್ ಬಾಯ್. Thank you for watching.